ಸಿದ್ದಾಪುರದ ಸುಚಿತ್ರಾ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಸುದ್ದಿ ಹೊರಬೀಳ್ತಿವೆ. ಇನ್ಸ್ಟಾಗ್ರಾಂನಲ್ಲಿ ಕಿಲಕಿಲ ಅಂತಿದ್ದವಳ ಅಸಲಿ ಪುರಾಣ ಈಗ ಬಿಚ್ಚಿಕೊಳ್ಳೋಕೆ ಶುರುವಾಗಿದೆ. ಈ ಮಧ್ಯೆ ಇಬ್ಬರು ಪೊಲೀಸರ ಎತ್ತಂಗಡಿಯೂ ಆಗಿದೆ. ಸಿದ್ದಾಪುರದ ಸುಂಟರಗಾಳಿ ಅದ್ಯಾವ ಘಳಿಗೆಯಲ್ಲಿ ಈ ರೀಲ್ಸ್ ಮಾಡಿದ್ಲೋ ಏನೋ. ಈ ರೀಲ್ಸ್ನಲ್ಲಿರೋ ಒಂದೊಂದು ಪದವು ಈಕೆ ಬದುಕಿಗೆ ಸರಿಯಾಗಿ ಸೂಟ್ ಆಗ್ತಿದೆ. ಯಾರ ಕಣ್ಣಿಗೆ ಬೇಕಾದರೂ ಮಣ್ಣು ಎರಚಬಹುದು, ಆದರೆ ಆ ದೇವರ ಕಣ್ಣಿಗೆ ಮಣ್ಣೆರಚೋಕೆ ಯಾವನಿಂದಲೂ ಸಾಧ್ಯವಿಲ್ಲ. ಅವನು ಏನಾದರೂ ಚಡಿಯೇಟು ಕೊಟ್ಟ ಅಂದ್ರೆ ಕಣ್ಣಿಗೂ ಕಾಣಲ್ಲ, ಶಬ್ದಾನೂ ಕೇಳಲ್ಲ ಅಂತ ರೀಲ್ಸ್ ಮಾಡಿಕೊಂಡು ಬಿಲ್ಡಪ್ ಕೊಟ್ಟಿದ್ಲು. ಆದ್ರೀಗ ಇವಳ ಬದುಕೆ ಮೂರಾಬಟ್ಟೆಯಾಗಿದೆ. ಭಗವಂತ ಕೊಟ್ಟ ಒಂದೇ ಒಂದು ಚಡಿಯೇಟಿಗೆ ಆಂಟಿಯ ಶಬ್ದಾನೂ ಇಲ್ಲ, ಕಣ್ಣಿಗೂ ಕಾಣ್ತಿಲ್ಲ. ಚಡ್ಡಿ ಹಾಕೊಂಡು ಚಿಣಿಮಿಣಿ ಚಿಟ್ಟಿಯಂಗೆ ಹಾರಾಡ್ತಾ ಇದ್ದವಳು ಈಗ ಒಂದೇ ಕಣ್ಣಲ್ಲಿ ಗುಳೋ ಅಂತಿದ್ದಾಳೆ. ಸೋಷಿಯಲ್ ಮೀಡಿಯಾ ಚಿಟ್ಟೆ, ಬಲೆಗೆ ಬಿದ್ರೆ ಮೂರಾ ಬಟ್ಟೆ. ಆಂಟಿ ಸಂಘದಲ್ಲಿದ್ದವರಿಗೆ ಶಾಕ್, ಪಡ್ಡೆಗಳ ನಂಬರ್ ಸ್ವಿಚ್ ಆಫ್. ಇದು ಹೇಳಿ ಕೇಳಿ ಆಂಟಿಯರ ಜಮಾನ. ಈ ಸೋಷಿಯಲ್ ಮೀಡಿಯಾ ಅನ್ನೋ ಯುಗದಲ್ಲಿ ಆಂಟಿಯರದ್ದೇ ಕಾರ್ಬಾರು. ರೀಲ್ಸ್ನಲ್ಲೂ ಇವರೇ, ಶಾರ್ಟ್ಸ್ನಲ್ಲೂ ಇವರೇ, ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲೂ ಇವರದ್ದೇ ಕಾರ್ಬಾರ್. ಅದರಲ್ಲೂ ಈ ಸುಪನಾತಿ ಸುಚಿತ್ರಾಳಂತವರು ಗಲ್ಲಿ ಗಲ್ಲಿಯಲ್ಲಿ ಹುಟ್ಕೊಂಡವ್ರೆ. ಸೋಷಿಯಲ್ ಮೀಡಿಯಾವನ್ನೇ ಅಡ್ಡ ಮಾಡಿಕೊಂಡವರು ಪಡ್ಡೆಗಳ ಪಾಲಿನ ಪತಂಗವಾಗಿ ಹಾರಾಡುತ್ತಿದ್ದಾರೆ. ಮೈ ಕೈ ಕಾಣುವಂತೆ ಬಟ್ಟೆ ಹಾಕೊಳ್ಳೋದು, ಕಿಕ್ ಏರಿಸೋ ನೋಟದಲ್ಲೇ ವಿಡಿಯೋ ಮಾಡೋದು. ಈ ತಳುಕು ಬಳುಕಿನ ವಿಡಿಯೋ ಪಡ್ಡೆಗಳ ಕಣ್ಣಿಗೆ ಬಿದ್ದರೆ ಇದನ್ನೇ ಪಂಚಾಮೃತ ಅಂದ್ಕೊಳ್ತಾರೆ. ಲೈಕು ಕಮೆಂಟು ಅಂತ ಅಟ್ಟದ ಮೇಲೆ ಕೂರಿಸ್ತಾರೆ. ಈಕೆ ಕೂಡ ಇದೇ ಸೋಷಿಯಲ್ ಮೀಡಿಯಾ ಕೂಸು. ಕಮಲಾಕರ ಭಟ್ಟರ ಸಂಘ ಬೆಳೆಯೋದಕ್ಕೂ ಮೊದಲೇ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಗಂಡ ಬೆಂಗಳೂರಲ್ಲಿದ್ರೆ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಝಗಮಗಿಸ್ತಾ ಇದ್ಲು. ಹುಡುಗರ ಪರಿಚಯ ಮಾಡಿಕೊಂಡು ಕಿಲ ಕಿಲ ಅಂತ ಕುಣಿದಾಡ್ತಾ ಇದ್ದಳಂತೆ. ಇದನ್ನೆಲ್ಲ ನೋಡಿ ನೋಡಿ ಗಂಡನೇ ಸಾಕಾಗಿ ಹೋಗಿದ್ದಂತೆ. ಯಾವಾಗ ಆಂಟಿ ಅಂದರ್ ಆದ್ಲೋ, ಆಂಟಿ ಸಂಘದಲ್ಲಿದ್ದ ಹುಡುಗರ ಬುಡ ಒದ್ದೆಯಾಗಿದೆ. ಸುಚಿತ್ರಾ ಸಂಪರ್ಕದಲ್ಲಿದ್ದವರು ನಾಟ್ ರೀಚಬಲ್ ಆಗಿದ್ದಾರೆ. 2 ವರ್ಷ ಚೆನ್ನಾಗಿತ್ತು ಸಂಸಾರ. ಆಮೇಲೆ ಒಂದು ಮೊಬೈಲ್ ತಗೊಂಡು ಫೇಸ್ಬುಕ್ಕಲ್ಲಿ ಎಲ್ಲ ಹುಡುಗರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಕ್ಕೆ ಶುರು ಮಾಡಿದ್ರು. ತಿರ್ಗಾ ನನ್ಗೆ ಅದು ಯಾಕೋ ಕಾಣಿಸ್ತು, ನನಗೆ ಚೆನ್ನಾಗಿ ಕಾಣ್ತಾ ಇಲ್ಲ. ಈ ಸುಚಿತ್ರಾ ಅಂತಿಂತವಳಲ್ಲ ಬಿಡಿ, ಪ್ರಾಯದ ಹುಡುಗರ ಪಾಲಿನ ಪಂಚಾಮೃತ ಇವಳು. ಹೀಗಾಗಿಯೇ ಸುಚಿತ್ರಾಳ ಜನ್ಮ ಜಾಲಾಡ್ತಿರೋ ಪೊಲೀಸರು ಆಂಟಿಯ ಮೊಬೈಲ್ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕೆಲ ಯುವಕರೊಂದಿಗೆ ನಿರಂತರ ಸಂಪರ್ಕದಲ್ಲಿರೋದು ಬೆಳಕಿಗೆ ಬಂದಿದೆಯಂತೆ. ಯಾವಾಗ ಆಂಟಿ ಅಂದರಾದ್ಲೋ ಸಂಪರ್ಕದಲ್ಲಿದ್ದವರೆಲ್ಲ ಬಿಲ ಸೇರ್ಕೊಂಡಿದ್ದಾರೆ. ಕೆಲವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯನ್ನೇ ಡಿಲೀಟ್ ಮಾಡಿದ್ರೆ, ಇನ್ನೂ ಕೆಲವರು ತಮ್ಮ ಮೊಬೈಲ್ಗಳನ್ನೇ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಯಾರಿಗಾದ್ರೂ ಉಂಡೆನಾಮ ಉಜ್ಜಿದ್ಲಾ ಅನ್ನೋ ಅನುಮಾನವೂ ಎದ್ದಿದೆ. ಹೀಗಾಗಿಯೇ ಯಾರಿಗಾದ್ರೂ ಮೋಸ ಆಗಿದ್ರೆ ದೂರು ಕೊಡಬಹುದು ಅಂತ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ದೀಪನ್ ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಯಾರು ಆ ತರದ ಕಂಪ್ಲೇಂಟ್ ಬಂದಿಲ್ಲ. ನಮಗೆ ಯಾರಾದ್ರೂ ಕಂಪ್ಲೇಂಟ್ ನೀಡಿದ್ರಲ್ಲಿ ನಾವು ಸೂಕ್ತ ಅದಕ್ಕೆ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಕಂಪ್ಲೇಂಟ್ FIR ಮಾಡ್ತೀವಿ. ನಾವು ಯಾರಾದ್ರೂ ಕಂಪ್ಲೇಂಟ್ ಬಂದ್ರೆ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಮಾಡಿ ತನಿಖೆ ಮಾಡಿ ಅದನ್ನ. ಕರ್ತವ್ಯ ಲೋಪ ಆರೋಪ, ಪೊಲೀಸರ ಎತ್ತಂಗಡಿ. ವಸಂತ ನಾಯ್ಕ್ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಯಾಕಂದ್ರೆ ಕೊಲೆಯಾದ ದಿನವೇ ಸುಚಿತ್ರಾ ಗಂಡ ಮಹೇಶ್ ನಾಯ್ಕ್ ಹಾಗೂ ಮಗಳು ಕಮಲಾಕರ ಭಟ್ನಿಂದ ಆಗ್ತಿದ್ದ ಕಿರುಕುಳದ ಬಗ್ಗೆ ದೂರು ಕೊಟ್ಟಿದ್ರು. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅವತ್ತು ರಾತ್ರಿಗೆ ಮನೆಗೆ ನುಗ್ಗಿದ್ದ ಸುಚಿತ್ರಾ ಗ್ಯಾಂಗ್ ಅಮಾಯಕನ ಹೆಣ ಉರುಳಿಸಿದ್ರು. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಇಷ್ಟೆಲ್ಲ ಆಗಿದ್ದು ಅನ್ನೋ ಆರೋಪ ಕೇಳಿಬಂದಿತ್ತು. ಇದರಿಂದ ಎಚ್ಚೆತ್ತ ಎಸ್ಪಿ ದೀಪನ್ ASI ಗಣಪತಿ ಹಾಗೂ ಪೇದೆ ಚಂದ್ರಶೇಖರ್ನನ್ನ ಎತ್ತಂಗಡಿ ಮಾಡಿದ್ದಾರೆ. ಆ ಟೈಮಲ್ಲಿ ಯಾರು ಸ್ಟೇಷನ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ರು ಅವ್ರಿಗೆ ನಾವು ಎನ್ಕ್ವೈರಿ ಉದ್ದೇಶ ಫೇರ್ ಆಗಿ ಆಗ್ಬೇಕು ಅನ್ನೋದು ಕಾರಣಕ್ಕೆ ನಾವು ಇವಾಗಲೇ ಅವ್ರಿಗೆ ನಾವು OOD ಮಾಡಿದ್ವಿ. ಅದು ಅವತ್ತಿನ ದಿವಸ ಸ್ಟೇಷನ್ ಅಲ್ಲಿ ಯಾರಿದ್ರು ಅಟೆಂಡ್ ಮಾಡ್ತಾ ಇದ್ರು SHO ಡೆಸ್ಕ್ ಅಲ್ಲಿ ಅವ್ರನ್ನ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಕಮಲಾಕರ್ ಭಟ್ರು ಸಾಮಾನ್ಯದವರಲ್ಲ. ಸಣ್ಣ ಪುಟ್ಟ ಜ್ಯೋತಿಷಿಯೂ ಅಲ್ಲ. ಕೋಟಿ ಕೋಟಿ ಕುಳ. ಶಿವಮೊಗ್ಗ ತಾಲೂಕಿನ ಮುದುವಾಲ ಗ್ರಾಮದಲ್ಲಿ 5 ವರ್ಷದ ಹಿಂದೆ 10 ಎಕರೆ ಜಮೀನು ಖರೀದಿ ಮಾಡಿದ್ರು. ಅವತ್ತಿಗೆ 3.5 ಕೋಟಿ ಕೊಟ್ಟು ಜಮೀನು ಖರೀದಿಸಿದ್ರು. ಆದ್ರಿವತ್ತು ಈ ಜಾಗದ ಬೆಲೆ 6 ಕೋಟಿ ದಾಟಿದೆಯಂತೆ. ಇದೇ ಜಾಗದಲ್ಲಿ ಗೋಶಾಲೆ, ಮಠ ಮತ್ತು ದೇವಸ್ಥಾನ ಮಾಡುವುದಾಗಿ ಜಮೀನು ಖರೀದಿಸಿದ್ರು. ಒಂದಿಷ್ಟು ದಿನ ಗೋಶಾಲೆಯನ್ನು ನಡೆಸಿದ್ರು. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಎಲ್ಲವೂ ಬಂದಾಗಿ ಹೋಗಿತ್ತು. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಆಂಟಿ ಸಹವಾಸದಿಂದ ಭಟ್ರು ಜೈಲು ಸೇರಿದ್ದಾರೆ. ಒಟ್ನಲ್ಲಿ ಗಂಡನಿಗೆ ಗೋಲಿ ಹೊಡೆದು ಪ್ರಾಯದ ಹುಡುಗರ ಜೊತೆ ಪೋಲಿ ಆಟ ಆಡ್ತಿದ್ದವಳು ಈಗ ವಿಲವಿಲ ಒದ್ದಾಡ್ತಿದ್ದಾಳೆ. ಕಾರವಾರದಿಂದ ದರ್ಶನ್ ನಾಯಕ್ ಜೊತೆ ವಿನಯ್ ಪುರುದಾಳು, ನ್ಯೂಸ್ 18 ಶಿವಮೊಗ್ಗ.